ನಮಸ್ಕಾರ. ಪಬ್ಲಿಕ್ ನುಡಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಸದ್ಗುರು ಶ್ರೀ ಪೂರ್ಣಾನಂದ ಮಹಾಸ್ವಾಮಿಗಳ ಆಶ್ರಮ ಸುಕ್ಷೇತ್ರ ಗಂಗನಬೂದಿಯಾಳ ಲಿಂಗೈಕ್ಯ ಪರಮ ಪೂಜ್ಯ ಮಾತೋಶ್ರೀ ಕರಿಯಮ್ಮ ತಾಯಿಯ ಪುಣ್ಯಾರಾಧನೆ ನಿಮಿತ್ತ 22ನೇ ಕೋಟಿ ಜಪಯಜ್ಞ ಸತ್ಸಂಗ ಸಮ್ಮೇಳನ. ಗಂಗಾಂಬ ವಿಶ್ವಶಾಂತಿಗಾಗಿ ನಡೆಯಲಿರುವ ಕೋಟಿ ಜಪಯಜ್ಞದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಂತ ತಮ್ಮಲ್ಲಿ ವಿನಂತಿ. ಗಂಗನಬೂದಿಯಾಳ ಗ್ರಾಮದಲ್ಲಿ ಕಳೆದ 24 ವರ್ಷಗಳಿಂದ ವಿಶ್ವಶಾಂತಿಗಾಗಿ ಕೋಟಿ ಜಪಯಜ್ಞ ಕಾರ್ಯಕ್ರಮವನ್ನು ಗಂಗನಬೂದಿಯಾಳ ಗ್ರಾಮದ ಎಲ್ಲ ಸದ್ಭಕ್ತರು ಸೇರಿ ಆಚರಿಸ್ತಾ ಇದ್ದಾರೆ. ಈ ಒಂದು ವಿಶ್ವಶಾಂತಿಗಾಗಿ ಕೋಟಿ ಜಪಯಜ್ಞ ಮಾಡಲಿಕ್ಕೆ ಮೂಲ ಕಾರಣ ನಮ್ಮ ಪೂರ್ಣಾನಂದ ಮಹಾಸ್ವಾಮಿಗಳು, ಸೋಮನಕೊಪ್ಪ ಇವರ ಶಿಷ್ಯರಾದಂತಹ ನಮ್ಮ ಶ್ರದ್ಧಾನಂದ ಸ್ವಾಮಿಗಳು ಈ ಒಂದು ಮಠದ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಈಗಿರುವಂಥವರು ಗುರುಪಾದೇಶ್ವರ ಮಹಾಸ್ವಾಮಿಗಳು. ಶ್ರದ್ಧಾನಂದ ಸ್ವಾಮಿಗಳು ನಮ್ಮ ಭಾಗದಲ್ಲಿ ಹಲವಾರು ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಈಗಾಗಲೇ. ಅದರಲ್ಲಿ ನಮ್ಮ ಪೂರ್ಣಾನಂದ ಸ್ವಾಮಿಗಳು, ಮೂಲ ಏನು ಸ್ವಾಮಿಗಳು ಪೂರ್ಣಾನಂದ ಸ್ವಾಮಿಗಳಿದ್ರಲ್ಲ, ಅವರು ನಮ್ಮ ಗಂಗನಬೂದಿಯಾಳದಲ್ಲಿದ್ದು ಈ ಒಂದು ಮಠದ ಒಂದು ಇಲ್ಲಿ ಓಡಾಡಿ ಈ ಜಾಗೆಯಲ್ಲಿ ಓಡಾಡಿ ಈ ಮಠದ ಒಂದು ಪಾವಿತ್ರ್ಯವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಇಲ್ಲಿ ತಮ್ಮ ಒಂದು ಭಕ್ತರ ಇದನ್ನ ಬೆಳೆಸಿದ್ದಾರೆ, ಸಂಖ್ಯೆಯನ್ನು ಬೆಳೆಸಿದ್ದಾರೆ. ಆ ಭಕ್ತರು ಇಂದು ಕೂಡ ಆ ಒಂದು ಆಶ್ರಮದ ಏನೊಂದು ಇದು ಇದೆಲ್ಲ ಅದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಅದರ ಒಂದು ಮಠದ ಕಾರ್ಯಕ್ಕಾಗಿ ತಮ್ಮ ತನು ಮನ ಧನವನ್ನು ಅರ್ಪಣೆ ಮಾಡಿ ಈ ಒಂದು ವಾರ್ಷಿಕವಾಗಿ ನಡೆಯುತ್ತಿರುವಂಥ ವಿಶ್ವಶಾಂತಿಗಾಗಿ ಕೋಟಿ ಜಪಯಜ್ಞ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ನಾವು ಕಳೆದ ಕೆಲವು ವರ್ಷಗಳಲ್ಲಿ ಸಾಮೂಹಿಕ ವಿವಾಹಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ. ಇನ್ನೂ ಬರಲಿರುವ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಜನೋಪಯೋಗಿ ಕೆಲಸಗಳನ್ನು ಕೂಡ ನಾವು ಈ ಮಠದ ಮುಖಾಂತರ ಮಾಡಲು ಎಲ್ಲ ನಮ್ಮ ಗ್ರಾಮದ ಗುರು ಹಿರಿಯರು ನಿಶ್ಚಯಿಸಿದ್ದಾರೆ. ಮುಂದಿನ ವರ್ಷ ನಾವು ಇದನ್ನು ಒಂದು ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ರೀತಿಯಿಂದ ಆಚರಣೆ ಮಾಡ್ತೀವಿ ಅಂತೇಳಿ ತಮ್ಮ ವಾಹಿನಿಯ ಮೂಲಕ ನಾನು ಹೇಳಬಯಸ್ತೇನೆ. ಧನ್ಯವಾದಗಳು. ಎಷ್ಟು ವರ್ಷದಿಂದ ಈ ವಿಶ್ವಶಾಂತಿಗಾಗಿ ನಡೆಯಲು ಜಪಯಜ್ಞದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ. ಸತತ 24 ವರ್ಷಗಳಿಂದ ಶ್ರೀ ಪೂರ್ಣಾನಂದ ಮಹಾಸ್ವಾಮಿಗಳ ಮಾರ್ಗದರ್ಶನದಿಂದ ಶ್ರದ್ಧಾನಂದ ಸ್ವಾಮಿಗಳು ಹಾಕಿಕೊಂಡಂಥ ಮಾರ್ಗದಲ್ಲಿ ಪ್ರತಿಯೊಂದು ಹಳ್ಳಿಗೂ ಕೋಟಿ ಜಪಯಜ್ಞ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮೂರಲ್ಲಿ 24 ವರ್ಷದಿಂದನೂ ಸತತ ಯಾವುದೇ ಅಡೆತಡೆ ಇಲ್ಲದೆ ಈ ಕಾರ್ಯಕ್ರಮ ನಮ್ಮೂರಿನ ಹಿರಿಯರು, ಪ್ರಮುಖರು, ಯುವಕರು ಎಲ್ಲರೂ ಸೇರಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊತಾ ಬಂದಿದ್ದೇವೆ. ಇನ್ನೂ ನಾವು ಮಾಡ್ತಾ ಇದ್ದೇವೆ. ಇನ್ನು ಇದಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ತೇವೆ. ಯುವಕರು ಹಾಗೂ ಹಿರಿಯರು ಹಾಗೂ ನಮ್ಮ ಗುರುಗಳು ಸೇರಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡುತ್ತೇವೆ.